800ರಿಂದ 900 ವರ್ಷಗಳ ದೇವಸ್ಥಾನ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಾನೀಗ ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯ ಇಲ್ಲಿಗೆ ಬಂದಿದ್ದೇನೆ. ಇದು ಮರಗುಂದ ಸಕಲೇಶ್ಪುರದಲ್ಲಿದೆ. ನೋಡೋಣ. ಇದು ಈ ದೇವಸ್ಥಾನದ ಮುಖದ್ವಾರ. ಇಲ್ಲಿ ನೀವು ಕಾಣ್ಬೋದು ಶ್ರೀ ಬೆಟ್ಟದ ಭೈರವೇಶ್ವರ ದೇವಾಲಯ, ಮರಗುಂದ ಸಕಲೇಶ್ಪುರ. ಇಲ್ಲಿಂದ ಒಳಗೆ ಹೋಗುವಂತಹ ದಾರಿ ಇದು. ಈಗಾಗಲೇ ಎಲ್ಲ ಪ್ರವಾಸಿಗರು ಬಂದಿದ್ದಾರೆ. ಭಾಳ ಸುಂದರವಾದ ಹಳೆಯ ದೇವಸ್ಥಾನ ಇದು. ಈಗ ನೀವು ಮೊದಲಿಗೆ ನೋಡಿದ್ದು ವಾಹನವನ್ನು ತಂದು ನಿಲ್ಲಿಸಿ ಅಲ್ಲಿಂದ ಹೋಗ್ಬೋದು. ಇದು ಇನ್ನೊಂದು ಜಾಗ. ನಿಜಕ್ಕೂ ನೋಡ್ಲಿಕ್ಕೆ ಹೋದರೆ ಇದು ಮೊದಲ ಜಾಗ. ನಾವು ಕೆಳಗಡೆ ವಾಹನವನ್ನು ನಿಲ್ಲಿಸಿಟ್ಟು ಈ ಮೆಟ್ಲಲ್ಲಿ ಹತ್ತಿಕೊಂಡು ಬಂದರೆ ಬೆಟ್ಟದ ಭೈರವೇಶ್ವರನ ದೇವಸ್ಥಾನ ತಲುಪುವುದು. ನೋಡೋಣ. ನಾನೀಗ ಅರ್ಧ ದಾರಿ ಬಂದಿದ್ದೇನೆ. ಕೆಳಗಡೆ ದೂರದಲ್ಲಿ ಆ ರಸ್ತೆ ತೋರ್ತದೆ. ಅಲ್ಲಿಂದ ಈ ಮೆಟ್ಲಲ್ಲಿ ಹಾದುಕೊಂಡು ಬಂದರೆ ನಾವು ಹೀಗೆ ಹೋಗ್ಬೋದು. ಇಲ್ಲಿಂದ ಈ ಮೆಟ್ಲನ್ನು ಹತ್ತಿಕೊಂಡು ಹೋಗ್ಬೋದು. ಈಗ ಇದನ್ನು ಹತ್ತು ಸಾಗಿದಂತೆ ಮೇಲ್ಗಡೆ ವಿಶಾಲವಾದಂತಹ ಒಂದು ದೇವಸ್ಥಾನದ ಪ್ರಾರಂಗಣ, ಹಾಗೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ. ಸುತ್ತಮುತ್ತಲೂ ಹಚ್ಚ ಹಸುರಿನ ಜಾಗ, ಇದರ ನಡುವೆ ದೇವಸ್ಥಾನ ಭಾಳಷ್ಟು ಸುಂದರವಾಗಿ ತೋರ್ತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ವಾಹನ ಪೂಜೆಗೆಂದು ವಾಹನ ತಂದು ನಿಲ್ಲಿಸಿದ್ದಾರೆ. ಅದರದ್ದೆರಡು ಗಾಡಿಗಳು ಸಹ ಇವೆ. ಇಲ್ಲಿ ನೀವು ಕಾಣಬಹುದು ಸುಂದರವಾದಂತಹ ಹಚ್ಚ ಹಸುರಿನ ಗುಡ್ಡದ ನಡುವೆ ಇರುವಂತಹ ಈ ಭೈರವೇಶ್ವರ ದೇವಸ್ಥಾನ ನೋಡಲು ಭಾಳಷ್ಟು ಸುಂದರವಾಗಿದೆ ಸ್ನೇಹಿತರೆ. ಇದರ ಹೊರಗಿನಿಂದ ನೋಡಿ ಭಾಳಷ್ಟು ಹಳೆಯದಾದ ಕಲ್ಲಿನಿಂದ ಮಾಡಿದಂತಹ ಈ ದೇವಸ್ಥಾನ. ಭಕ್ತಾದಿಗಳು ಪೂಜೆ ನಡೆಯುತ್ತಿದೆ. ನೋಡೋಣ. ಒಳಗೆ ಹೋಗಿ ಪೂಜೆ ಹಾಗೂ ಒಳಗಿನ ಒಂದು ನೋಟವನ್ನು ನೋಡೋಣ. ಕಲ್ಲಿನಿಂದಲೇ ಮಾಡಿದಂತಹ ಈ ದೇವಸ್ಥಾನ ನೀವಿಲ್ಲಿ ಕಾಣ್ಬೋದು. ಅರ್ಚಕರು ಪೂಜೆ ಸಲ್ಲಿಸುತ್ತಿದ್ದಾರೆ. ಎಲ್ಲರೂ ಭಕ್ತಿಭಾವದಿಂದ ಪೂಜೆಯ ಒಂದು ಸುಂದರವಾದ ನೋಟವನ್ನು ಕಾಣ್ತಿದ್ದಾರೆ. ನಾವಿಲ್ಲಿ ಕಾಣ್ಬೋದು ಭಾಳಷ್ಟು ಭಕ್ತಾದಿಗಳು ಇಂದು ಸೇರಿದ್ದಾರೆ. ಸಾಧಾರಣ 9:30 ಅರ್ಚಕರು ಬರ್ತಾರೆ. ತದನಂತರ ಅಲ್ಲಿಯ ಪೂಜೆ ನೆರವೇರ್ತದೆ. ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಅಲ್ಲಿ ಪೂಜೆಯನ್ನು ಕೊಡುವುದೊಂದು ವಾಡಿಕೆ. ನಾನು ನೋಡಿದೆ ಅಲ್ಲಿಯ ಒಂದು ಎಲ್ಲ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವಂತಹ ರೀತಿ ಬಹಳಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ. ಇಲ್ಲಿ ಕಾಣ್ಬೋದು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೇರಿದ್ದಾರೆ ಹಾಗೂ ಪೂಜೆಯು ಸಹ ಭಾಳಷ್ಟು ಅದ್ಧೂರಿಯಿಂದ ನಡೆಯುತ್ತಿದೆ. ಇಲ್ಲಿ ಕಾಣಬಹುದು ಭಾಳಷ್ಟು ಇಕ್ಕಟ್ಟಾದ ಜಾಗ ಆದ್ದರಿಂದ ಪೂಜೆಯ ಪೂರ್ಣ ನೋಟ ನಿಮಗೆ ನೋಡಲಿಕ್ಕಿಲ್ಲ. ಭಾಳಷ್ಟು ಜನ ನಿಗದಿತ್ತಲ್ಲಿ, ಹಾಗಾಗಿ ನನಗೆ ಪೂರ್ಣ ಪ್ರಮಾಣದ ವಿಡಿಯೋವನ್ನು ತೆಗಲಿಕ್ಕೆ ಆಗಲಿಲ್ಲ. ಅಲ್ಲಿ ಆದರೂ ಸಹ ನಿಮಗೆ ತೋರಿಸಿದ್ದೇನೆ. ನೋಡಿ ಕಾಣ್ಬೋದು. ತದನಂತರ ಆರತಿಯನ್ನು ಎಲ್ಲ ಭಕ್ತಾದಿಗಳಿಗೂ ನೀಡ್ತಾರೆ. ಇಲ್ಲಿ ನೀವು ನೋಡ್ಬೋದು ತುಂಬ ಅಚ್ಚುಕಟ್ಟಾಗಿ ಅಲ್ಲಿಯ ಒಂದು ಅಂದಿನ ಪ್ರಾರ್ಥನೆ ಹಾಗೂ ಪೂಜೆಯ ಕ್ರಮವನ್ನು ನಾವು ಇಲ್ಲಿ ಕಾಣ್ಬೋದು. ಅಂತೆಯೇ ಪೂಜೆಯಲ್ಲಿ ಅರ್ಚಕರು ನಿರತರಾಗಿದ್ದಾರೆ ಹಾಗೂ ಇಲ್ಲಿಯ ಒಂದು ಇತಿಹಾಸದ ಬಗ್ಗೆ ನಾವು ಅವರೊಡನೆ ಕೇಳೋಣ. ಭಟ್ರೆ, ಇದರ ಇತಿಹಾಸದ ಬಗ್ಗೆ ಹೇಳಿದರೆ ತುಂಬ ಒಳ್ಳೆಯದಿತ್ತು. ಗಂಗಾ ಕದಂಬ ಮಯೂರವರ್ಮನ ಕಾಲಘಟ್ಟದಲ್ಲಿ ಆಗಿರುವಂಥದ್ದು ಕದಂಬರ ಕಾಲದ ದೇವಸ್ಥಾನ. ಕದಂಬರ ಏನಕ್ಕೆ ಅಂತ ಹೇಳಿದ್ರೆ ಮೇಲ್ಗಡೆ ನೋಡಿ ಅಮ್ಮನವರಿದೆ. ಇಲ್ಲಿ ಮೇಲ್ಗಡೆ ಅಮ್ಮನವರಿದೆ. ಅಮ್ಮನವ್ರ ದೇವಸ್ಥಾನ ಕದಂಬರ ಗಂಗಾ ಕದಂಬರ ಕೊನೆಯ ದಿನಗಳಲ್ಲಿ ಇದೆಲ್ಲ ಬೇರೆ ಬೇರೆ ಇದಕ್ಕಾಗಿ ಸಾಧಾರಣ ಇದು ಒಂದು 800 ವರ್ಷ ಹಿಂದಿನದ್ದು. 800ರಿಂದ 900 ವರ್ಷಗಳ ದೇವಸ್ಥಾನ. ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದು ಮೈಸೂರಲ್ಲಿ ಪ್ರಾಚ್ಯ ವಸ್ತು ಸಂಶೋಧನೆ ಇಲಾಖೆ ಅಂತಿದೆ.
ಅಲ್ಲಿ ದೇವಸ್ಥಾನ ಬಿಚ್ಚುವಾಗ ನಮಗೊಂದು ಶಾಸನ ಸಿಕ್ತು. ಆ ಶಾಸನ ತಗೊಂಡು ಅಲ್ಲಿ ಕೊಟ್ವಿ. ನಮಗೆ ಭಾಷೆಯನ್ನು ಗೊತ್ತಿರಲಿಲ್ಲ ಅದು. ಸೊ ಹಂಗಾಗಿ ನಮಗೆ ಅವರು ಹೇಳಿದ ವಿಚಾರ 800 ವರ್ಷದ ಹಳೆಯ ಒಂದು ದೇವಸ್ಥಾನ ಇದು. ನೋಡಿದ್ರಲ್ಲ ಸ್ನೇಹಿತರೆ, ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇದು ಬಹಳಷ್ಟು ಸುಂದರವಾಗಿದೆ. ಪುರಾತನವಾದಂತಹ ಭಟ್ರು ತಿಳಿಸಿದಂತೆ 800-900 ವರ್ಷದ ಹಿಂದಿನ ಈ ದೇವಸ್ಥಾನ, ಇದು ಇತಿಹಾಸ ಇದೆ. ಇದು ಬೆಟ್ಟದ ಅತ್ಯಂತ ಎತ್ತರದಲ್ಲಿರುವುದರಿಂದ ಇದಕ್ಕೆ ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ಪ್ರಸನ್ನ ದೇವಸ್ಥಾನ ಅಂತೇಳಿ ಹೆಸರು ಬಂದಿದೆ. ಭಾಳಷ್ಟು ಸುಂದರವಾದ ದೇವಸ್ಥಾನ. ನೀವೆಲ್ಲ ಈಗ ನೋಡಿದ್ರಿ, ಸುತ್ತಮುತ್ತಲೂ ಹಚ್ಚ ಹಸುರಿನ ಗುಡ್ಡ ಕಾಡುಗಳಿಂದ ಆವೃತ್ತವಾದಂಥ ಈ ದೇವಸ್ಥಾನ ಭಾಳಷ್ಟು ಸುಂದರವಾಗಿದೆ. ಒಮ್ಮೆ ಬನ್ನಿ, ಇಲ್ಲಿ ಬಂದು ನೀವು ನೋಡಿ ಅಂತ ನಾನು ಕೇಳಿಕೊಳ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.